ಆತ್ಮೀಯ ವಿದ್ಯಾರ್ಥಿಗಳೇ, ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ ಕ್ರಿಸ್ತಶಕ 1206ರವರೆಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ ನಮಗೆ, ಅಥವಾ ಪಠ್ಯಕ್ರಮವಾಗಿರುತ್ತೆ. ಪ್ರೋಗ್ರಾಮ್ BA ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್, ಯೂನಿವರ್ಸಿಟಿ ವಿಜಯನಗರ, ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ ಥರ್ಡ್ ಸೆಷನ್. ಟಾಪಿಕ್ ನೇಮ್ ಬಂದು ಸಮುದ್ರಗುಪ್ತ ಆ್ಯಂಡ್ ಈಸ್ ಅಚೀವ್ಮೆಂಟ್. ನನ್ನ ಹೆಸರು ಬಸವರಾಜ್ AS. ಇವತ್ತಿನ 3ನೇ ಸೆಷನ್ನಲ್ಲಿ ಸಮುದ್ರಗುಪ್ತ ಆ್ಯಂಡ್ ಈಸ್ ಅಚೀವ್ಮೆಂಟ್ ಅಂದರೆ ಸಮುದ್ರಗುಪ್ತ ಮತ್ತು ಆತನ ದಿಗ್ವಿಜಯಗಳು ಅಥವಾ ಸಾಧನೆಗಳನ್ನು ನಾವು ನೋಡೋದಾದರೆ ಈ ತರಗತಿಯಲ್ಲಿ ಪ್ರಮುಖವಾಗಿ ಕ್ರಿಸ್ತಶಕ 335ರಿಂದ 376ರವರೆಗೆ ಸುಮಾರು 35 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಗುಪ್ತರ ಒಂದು ಸಣ್ಣ ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವನ್ನಾಗಿ ವಿಸ್ತರಣೆ ಮಾಡಿರುವಂತಹ ಪ್ರಖ್ಯಾತಿತನ ಅವನಿಗೆ ಸಲ್ಲುತ್ತೆ. ಈತನನ್ನು ಭಾರತದ ನೆಪೋಲಿಯನ್ ಅಂತಲೂ ಕರೀತಾರೆ ಮತ್ತು ಬಹುದೊಡ್ಡ ದಿಗ್ವಿಜಯವನ್ನು ಮಾಡಿ ಒಂದು ಅಶ್ವಮೇಧ ಯಾಗವನ್ನು ಕೈಗೊಂಡಿರ್ತಕ್ಕಂತಹ ಪ್ರಾಚೀನ ಭಾರತದಲ್ಲಿ ಒಬ್ಬ ಶ್ರೇಷ್ಠ ರಾಜನಾಗಿ ಉಳಿಯಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಪಟ್ಟಿದ್ದಾನೆ ಅದೆಲ್ಲ ಸಮುದ್ರಗುಪ್ತನಿಗೆ ಸಲ್ಲುತ್ತೆ. ಈತನ ಒಂದು ದಿಗ್ವಿಜಯಗಳನ್ನು ಅಥವಾ ಸೈನಿಕ ಸಾಧನೆಗಳನ್ನು ನೋಡೋದಾದರೆ ಪ್ರಮುಖವಾಗಿ 4 ಪಾರ್ಟ್ಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಒಂದನೇದು ಇಲ್ಲಿ ದ ಕನ್ಕ್ವಿಸ್ಟ್ ಆಫ್ ನಾರ್ತರ್ನ್ ಇಂಡಿಯಾ, ಆರ್ಯವರ್ತ ಅಂತ ಕರಿತೀವಿ. ಕನ್ಕ್ವಿಸ್ಟ್ ಆಫ್ ಅಟವಿಕಾ ಸ್ಟೇಟ್ಸ್, ಫಾರೆಸ್ಟ್ ಸ್ಟೇಟ್ಸ್ ಅಂತ ಕರಿತೀವಿ. ಕನ್ಕ್ವಿಸ್ಟ್ ಆಫ್ ಸೌತ್ರನ್ ಸ್ಟೇಟ್ಸ್, ದಕ್ಷಿಣ ಪಥ ಅಂತ ಕರಿತೀವಿ. ಕನ್ಕ್ವಿಸ್ಟ್ ಆಫ್ ಫ್ರಂಟ್ನರ್ ಸ್ಟೇಟ್ಸ್, ಬೋತ್ ಮೊನಾರ್ಕಲ್ ಆ್ಯಂಡ್ ರಿಪಬ್ಲಿಕ್ ಅಂದರೆ ಗಡಿನಾಡು ರಾಜ್ಯಗಳು ಮತ್ತು ಗಣರಾಜ್ಯಗಳು ಅಂತ ಕರಿತೀವಿ. ನಮಗೆ ಪ್ರಮುಖವಾಗಿ ಇಲ್ಲಿ ಇದು ಉತ್ತರ ಭಾರತದ ಸಾಧನೆಗಳು ಅಥವಾ ಉತ್ತರ ಭಾರತದ ಮೇಲೆ ಆರ್ಯವರ್ತದ ಮೇಲೆ ಈತನ ದಾಳಿಯನ್ನು ನೋಡೋದಾದರೆ ಫಸ್ಟ್ನೇದು ದ ಏರಿಯಾ ಬಿಟ್ವೀನ್ ದ ವಿಂಧ್ಯ ಆ್ಯಂಡ್ ದಿ ಹಿಮಾಲಯ ವಾಸ್ ಕಾಲ್ಡ್ ನಾರ್ತರ್ನ್ ಇಂಡಿಯಾ ಆರ್ ಆರ್ಯವರ್ತ ಅಂತ ಕರೀತಾರೆ. ಅಂದರೆ ಮಧ್ಯ ಭಾರತದಲ್ಲಿ ಕಂಡು ಬರತಕ್ಕಂಥ ವಿಂಧ್ಯ ಪರ್ವತದಿಂದ ಹಿಮಾಲಯ ಪರ್ವತ, ಉತ್ತರ ಭಾರತದಲ್ಲಿ ಕಂಡು ಬರತಕ್ಕಂಥ ಹಿಮಾಲಯ ಪರ್ವತ, ಈ 2 ಪರ್ವತಗಳ ನಡುವೆ ಇರತಕ್ಕಂಥ ಒಟ್ಟಾರೆ ಭೂಪ್ರದೇಶವನ್ನು ಆರ್ಯವರ್ತ ಅಂತ ಕರೀತಾರೆ ಅಥವಾ ಉತ್ತರ ಭಾರತ ಅಂತ ಕರೀತಾರೆ. ಇಲ್ಲಿ ದೇರ್ ವಾರ್ 9 ಕಿಂಗ್ಡಮ್ಸ್ ಇನ್ ಆರ್ಯವರ್ತ. ಈ ಆರ್ಯವರ್ತದಲ್ಲಿ ಸುಮಾರು 9 ರಾಜರುಗಳನ್ನು ಈತ ಯುದ್ಧ ಮಾಡಿ ಸೋಲಿಸುತ್ತಾನೆ. ಇನ್ ದ ಫಸ್ಟ್ ಅಟ್ಯಾಕ್ ಈ ಕನ್ಕ್ವೈರ್ಡ್ 3 ರೂಲರ್ಸ್ ಆಫ್ ಆರ್ಯವತ ಲೈಕ್ ಅಚ್ಯುತಾಸ್, ನಾಗಸೇನ ಆ್ಯಂಡ್ ಥರ್ಡ್ ರೂಲರ್ ಬಿಲಾಂಗಿಂಗ್ ಟು ದ ಕೋಟಾ ಡೈನಸ್ಟಿ ಅಂತ ಕರಿತೀವಿ. ಯಾವಾಗ ಇವನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವನು ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಇನ್ನು ಶುರು ಮಾಡಬೇಕಾದ್ರೆ ಸುಮಾರು ಈತ ಸಿಂಹಾಸನಕ್ಕೆ ಬಂದಿದ್ದು ಅಥವಾ ಇವನು ರಾಜನಾಗಿದ್ದು ಅನೇಕ ಜನರಿಗೆ ಸಂತೋಷವನ್ನು ತಂದಿದ್ರೂ ಪ್ರಮುಖವಾಗಿರ್ತಕ್ಕಂಥ 3 ರಾಜರುಗಳಿಗೆ ಅಸಂತುಷ್ಟ ಎನ್ನುವಂಥದ್ದು ಉಂಟಾಗಿರುತ್ತೆ. ಅದರಲ್ಲಿ ಇಲ್ಲಿ ಅಚ್ಯುತ ಎನ್ನುವಂಥವನು, ನಾಗವಂಶದ ರಾಜನಾಗಿರ್ತಕ್ಕಂಥ ನಾಗಸೇನ ಎನ್ನುವಂಥವನು ಮತ್ತು ಕೋಟಾ ಜನಾಂಗ ಎನ್ನುವಂಥದ್ದು. ಈ 3 ರಾಜರುಗಳು ಆತನ ರಾಜತ್ವವನ್ನು ಮನ್ನಿಸಲ್ಲ. ಹಾಗಾಗಿ ಇವರ ಮೂವರ ಮೇಲೆ ಫಸ್ಟು ಇನಿಷಿಯೇಟಿವ್ ತೆಗೆದುಕೊಂಡು ಅವ್ರ ಮೇಲೆ ದಾಳಿಯನ್ನು ಮಾಡಿ ಸೋಲಿಸ್ತಾನೆ. ಬಟ್ ಸಂಪೂರ್ಣವಾಗಿ ಸೋಲಿಸಲ್ಲ. ತದನಂತರ 9 ರಾಜರುಗಳಲ್ಲೇ ಇವರನ್ನು ಪುನಃ ಸಂಪೂರ್ಣವಾಗಿ ಸೋಲಿಸಿದಾಗ ಆ 9 ರಾಜರ ದಂಡಯಾತ್ರೆಯಲ್ಲಿ ಇವರು ಬರ್ತಾರೆ ಎನ್ನುವಂಥದ್ದು ತಿಳಿದಿರುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ದ 9 ರೂಲರ್ಸ್ ವರ್ ಕಿಂಗ್ಸ್ ಆಫ್ ರುದ್ರದೇವ, ಮಥಿಲ, ನಾಗದತ್ತ, ಚಂದ್ರವರ್ಮನ್, ಗಣಪತಿ ನಾಗ, ನಾಗಸೇನ, ನಂದಿನಿ ಬಾಲವರ್ಮನ್. ಇನ್ ನಾರ್ತ್ ಇಂಡಿಯಾ ಸಮುದ್ರಗುಪ್ತ ಫಾಲೋಡ್ ದ ಪೊಲೀಸ್ ಆಫ್ ದಿಗ್ವಿಜಯ ಆರ್ ಎಕ್ಸ್ಟ್ರೇಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಆರ್ಯವರ್ತದಲ್ಲಿ ಕಂಡು ಬರತಕ್ಕಂಥ 9 ರಾಜರುಗಳನ್ನು ಅವನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಯಾಕಂದರೆ ತನ್ನ ಪ್ರಥಮ ಆದ್ಯತೆಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂಥದ್ದು, ಆ ಸಾಮ್ರಾಜ್ಯ ವಿಸ್ತರಣೆಗೆ ಅಡ್ಡಿಯಾಗಿರ್ತಕ್ಕಂಥ ಈ 9 ರಾಜರುಗಳನ್ನು ಸಂಪೂರ್ಣವಾಗಿ ಸೋಲಿಸಿ ಅವರ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ. ಇನ್ನು ನೆಕ್ಸ್ಟ್ 2ನೇ ಪಾಯಿಂಟಿಗೆ ಬಂದಾಗ ಕನ್ಕ್ವಿಸ್ಟ್ ಆಫ್ ದ ಅಟವಿಕಾ ಸ್ಟೇಟ್ಸ್ ಅಂದರೆ ಅಡವಿ ರಾಜ್ಯಗಳು.
The territory extending from the district of Gazipura in Uttar Pradesh to the district of Jabalpur in Madhya Pradesh was called Atavika states or the forest states ಅಂತ ಕರೀತಾರೆ. ಇಲ್ಲಿ ನಮಗೆ ಅಡವಿ ರಾಜ್ಯಗಳು ಅಂತಂದರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ಗಾಜಿಪುರ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂಥ ಜಬ್ಬಲ್ಪುರ, ಈ ಎರಡು ಪ್ರದೇಶಗಳು ದಟ್ಟ ಅಡವಿಯಿಂದ ಕೂಡಿರ್ತಕ್ಕಂಥ ಅರಣ್ಯ ಪ್ರದೇಶಗಳಾಗಿರ್ತವೆ. ಈ ಪ್ರದೇಶದಲ್ಲಿ ಸಾಕಾದಷ್ಟು ಸಮುದ್ರಗುಪ್ತನ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಮತ್ತು ಆತನ ಆಡಳಿತಕ್ಕೆ ಪ್ರತಿರೋಧವನ್ನು ಒಡ್ಡುವಂಥ ಪ್ರಯತ್ನವನ್ನು ಸವಾಲನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವರ ಮೇಲೆ ಅವನು ದಾಳಿಯನ್ನು ಮಾಡಿ ಈ ಪ್ರದೇಶವನ್ನು ಗೆಲ್ತಾನೆ ಮತ್ತು ಈ ಅರಣ್ಯದಿಂದ ಕೂಡಿರ್ತಕ್ಕಂಥ ಈ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ಕಪ್ಪು ಕಾಣಿಕೆಯನ್ನು ಪಡಿತಾ ಹೋಗ್ತಾನೆ. ದಿಸ್ ವಾಸ್ ದ ಮೌಂಟೈನ್ಸ್ ರೀಜನ್ ಕವರ್ಡ್ ವಿತ್ ಫಾರೆಸ್ಟ್. ಇದು ಬೆಟ್ಟ ಗುಡ್ಡಗಳು ಕಣಿವೆಗಳಿಂದ ಸುತ್ತುವರೆದಿರ್ತಕ್ಕಂಥ ಈ ರಾಜ್ಯಗಳಾಗಿದ್ದು ಇವುಗಳನ್ನು ಗೆಲ್ಲುವಂಥದ್ದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿರುತ್ತೆ. ಇಂಥ ಬೆಟ್ಟ ಗುಡ್ಡಗಳು ಮತ್ತು ಕಣಿವೆಗಳಿಂದ ಆವೃತವಾಗಿರ್ತಕ್ಕಂಥ ಈ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ಆ ರಾಜರನ್ನು ಸೋಲಿಸಿರ್ತಕ್ಕಂಥ ಒಂದು ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುತ್ತೆ. To make southern expeditions of the success, it was the essentials to the subdue them. He subdue the 18 forest chiefs and treated them magnanimously ಅಂತ ಕರಿತೀವಿ. ಸಾಮಾನ್ಯವಾಗಿ 18 ರಾಜ್ಯಗಳು ಈ ಅಡವಿ ರಾಜ್ಯಗಳಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾರೆ. ಹಾಗಾಗಿ 18 ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ಆ ಪ್ರದೇಶಗಳನ್ನು ಗೆದ್ದು ತನ್ನ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದು ಅದರ ಮೇಲೆ ತನ್ನ ರಾಜತ್ವವನ್ನು ಅಧಿಪತ್ಯತೆಯನ್ನು ಸ್ಥಾಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ದೆನ್ ಅದಾದ ನಂತರದಲ್ಲಿ ಕನ್ಕ್ವಿಸ್ಟ್ ಆಫ್ ದ ಸೌತ್, ದಕ್ಷಿಣ ಭಾರತದ ಕಡೆ ತನ್ನ ಗಮನವನ್ನು ಹರಿಸ್ತಾನೆ. ದೀಸ್ ಎಕ್ಸ್ಪೆಂಡಿಷನ್ಸ್ involved the march about the 300 miles through the dense the forest and unknown lands. These expeditions toward the south also helps us to know the geographical and political condition of southern India ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಉತ್ತರ ಭಾರತದಿಂದ ಸುಮಾರು 3000 ಮೈಲಿನಷ್ಟು ದೂರ ಇರತಕ್ಕಂತಹ ದಕ್ಷಿಣ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮೌರ್ಯರಾದ ನಂತರದಲ್ಲಿ ಒಂದು ತಾಕತ್ತನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಸಮುದ್ರಗುಪ್ತ ಎನ್ನುವಂಥವನ್ನು ಮಾಡ್ತಾನೆ. ಜಿಯೋಗ್ರಫಿಕಲ್ ಭಾಳ ದೂರದಲ್ಲಿರ್ತಕ್ಕಂಥ ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿ ಈ ರಾಜರನ್ನು ಗೆಲ್ಲುವಂಥದ್ದು ಅಷ್ಟು ಸರಳವಾಗಿಲ್ಲ ಮತ್ತು ಸುಲಭವಾಗಿರಲ್ಲ. ಇಂಥ ಒಂದು ಒಕ್ಕೂಟ ಅನೇಕ ಏಳು ಬೀಳು ಕಂಡಿರ್ತಕ್ಕಂಥ ಮನೆತನಗಳ ಜೊತೆ ಕಾದಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸುಮಾರು 12 ಜನ ರಾಜರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡಿತಾನೆ ಅಂತ ನಾವು ನೋಡ್ಬೋದು. ಅವ್ರು ಯಾರು ಅಂತಂದರೆ ಮಹೇಂದ್ರ ಆಫ್ ಕೋಸಲ, ವ್ಯಾಘ್ರರಾಜ ಆಫ್ ಮಹಕಂಠರ, ಮಂಟರಾಜ ಆಫ್ ಕೌರಾಲ, ಸ್ವಾಮಿದತ್ತ ಆಫ್ ಕೌರಾಲ, ದಮನ್ ಆಫ್ ಅರಂಡಪಲ್ಲ, ವಿಷ್ಣುಗೋಪ ಆಫ್ ಕಂಚಿ, ನೀಲರಾಜ ಆಫ್ ಅವಮುಕ್ತ, ಆಸ್ತಿವರ್ಮನ್ ಆಫ್ ವೆಂಗಿ, ಮಹೇಂದ್ರ ಆಫ್ ಪಿಸ್ತಪುರ, ಉಗ್ರಸೇನ ಆಫ್ ಪಿಸ್ತಪುರ, ಕುಬೇರ ಆಫ್ ದೇವರ್ಸ್ತರ, ಧನಂಜಯ ಆಫ್ ಕುಸ್ತಲಾಪುರ ಅಂತ ಕರಿತೀವಿ. ಸುಮಾರು 12 ದಕ್ಷಿಣ ಭಾರತದ ರಾಜರ ಮೇಲೆ ದಾಳಿಯನ್ನು ಮಾಡಿ ಆ ಪ್ರದೇಶಗಳನ್ನು ಗೆದ್ದು ಮತ್ತು ಅವರಿಗೆ ಬಿಟ್ಟು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ ಎನ್ನುವಂಥ ವಿಷಯ ನಮಗೆ ಅಲಹಾಬಾದ್ ಸ್ತಂಭ ಶಾಸನದಿಂದ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಪ್ರದೇಶದ ಮೇಲೆ ಅವನು ದಾಳಿಯನ್ನು ಮಾಡಲಿಕ್ಕೆ ಪ್ರಮುಖ 3 ಸೂತ್ರಗಳನ್ನು ಇಟ್ಕೊಳ್ತಾನೆ. ಒಂದು ಗ್ರಹಣ, ಇನ್ನೊಂದು ಮೋಕ್ಷ, ಮತ್ತೊಂದು ಅನುಗ್ರಹ ಅಂತ ಕರಿತೀವಿ. ಅಂದರೆ ವೈರಿಯನ್ನು ಸೆದೆಬಡಿಯುವಂಥದ್ದು, ಗ್ರಹಣ ಮಾಡುವಂಥದ್ದು, ಮತ್ತು ಮೋಕ್ಷ ಅಂದರೆ ಆ ಸೋತಿರ್ತಕ್ಕಂಥ ವ್ಯಕ್ತಿಯನ್ನು ರಾಜನನ್ನು ಬಿಡುಗಡೆಗೊಳಿಸುವಂಥದ್ದು. ಆಮೇಲೆ ಅನುಗ್ರಹ ಅಂತಂದರೆ ಅವನು ಗೆದ್ದಿರ್ತಕ್ಕಂಥ ರಾಜ್ಯವನ್ನು ಅವನಿಗೇ ಆಳ್ವಿಕೆ ಮಾಡಲಿಕ್ಕೆ ಬಿಟ್ಟುಕೊಟ್ಟು ಬಟ್ ಸಾರ್ವಭೌಮತ್ವ, ಸಮುದ್ರಗುಪ್ತನ ಸಾರ್ವಭೌಮತ್ವ, ಗುಪ್ತ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಸ್ವೀಕಾರ ಮಾಡಬೇಕು ಮತ್ತು ಕಪ್ಪು ಕಾಣಿಕೆಯನ್ನು ವಾರ್ಷಿಕವಾಗಿ ಕೊಡಬೇಕು ಎನ್ನುವಂಥ 3 ನಿಯಮಗಳನ್ನು ಇಟ್ಟುಕೊಂಡು ಅವನು ದಕ್ಷಿಣ ಭಾರತದ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದೆ ಅಂತ ನಾವು ನೋಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಎಕ್ಸ್ಟೆಂಟ್ ಆಫ್ ದ ಎಂಪೈರ್ ಅಂತ ಕರೀತಾರೆ. ಸಮುದ್ರಗುಪ್ತ ಎಂಪೈರ್ ಆ್ಯಡ್ considerably extend due to his conquest. Almost all the states of the Aryavarta were annexed to his empire. The Atavika state of Madhya Bharata and the Republican states of the southwest frontier had acknowledged his suzerainty. All the foreign rulers India were under his away ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಆತನ ಸಾಮ್ರಾಜ್ಯವನ್ನು
ತನ್ನ ದಿಗ್ವಿಜಯಗಳ ಮೂಲಕ ವಿಸ್ತರಣೆಯನ್ನು ಮಾಡಿ ದಕ್ಷಿಣ ಭಾರತದಿಂದ ಅವನು ಉತ್ತರ ಭಾರತದ ಕಡೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಗಡಿನಾಡು ಪ್ರದೇಶಗಳು ಅದರ ಜೊತೆಗೆ ಮತ್ತು ಗಣರಾಜ್ಯಗಳನ್ನು ಸಂಪೂರ್ಣವಾಗಿ ಸೋಲಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಮತ್ತು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡು ಹೋಗ್ತಾನೆ. ಹೀಗೆ ಅವನು ದೊಡ್ಡ ಮಟ್ಟದಲ್ಲಿ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಸಾಕಾದಷ್ಟು ಪ್ರಯತ್ನವನ್ನು ಪಟ್ಟ ಅಂತ ನಾವು ಕರಿಬೋದು. ದೆನ್ ಫ್ರೆಂಡ್ಶಿಪ್ ವಿತ್ ದ ಫಾರಿನ್ ಸ್ಟೇಟ್ಸ್ ಅಂದರೆ ಅವನು ವಿದೇಶಿ ರಾಜ್ಯಗಳೊಂದಿಗೆ ಅಥವಾ ವಿದೇಶಿಯರೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದ ಎನ್ನುವಂಥದ್ದನ್ನು ಭಾಳ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗತ್ತೆ. ಸಮುದ್ರಗುಪ್ತ ಹ್ಯಾಡ್ ಮೇಂಟೈನ್ಡ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಮೆನಿ ಫಾರಿನ್ ಆ್ಯಂಡ್ ನೈಬರಿಂಗ್ ಪವರ್ಸ್ ಸಚ್ ಹ್ಯಾಸ್ ಶಕಾಸ್ ಆ್ಯಂಡ್ ಶಾಯಿಸ್ ಆ್ಯಂಡ್ ಲೇಟರ್ ಕುಶಾನಾಸ್ ಅಂತ ನಾವು ಕರಿತೀವಿ. ಇವನು ವಿದೇಶಿಯರಾಗಿರ್ತಕ್ಕಂಥ ಶಕರು ಮತ್ತು ಕ್ಷತ್ರಪರರು ಅದರ ಜೊತೆಗೆ ಕುಶಾಣರು ನಂತರದ ಕುಶಾಣರೊಂದಿಗೆ ಇವನು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡಿದ್ದ. ಅವರೆಲ್ಲರೂ ಸಮುದ್ರಗುಪ್ತನೊಂದಿಗೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡಿದ್ರು. ಅದನ್ನೇ ನಾವು ಅಭಿನಂದನೆಯ ಮೂಲಕ ಮತ್ತು ಅಭಿವರ್ಧನೆಯ ಮೂಲಕ ಈ ಥರ ಸಂಬಂಧವನ್ನು ಇಟ್ಕೊಂಡು ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅಂತ ನಾವು ಕರಿಬೋದು. ದೀಸ್ ಫಾರಿನರ್ ರೂಲರ್ಸ್ ಬ್ರೌಟ್ ಪ್ರೆಸೆಂಟ್ಸ್ ಆಫ್ ದ ಮೇಡನ್ಸ್. Meghavarman, the king of Sri Lanka, sent an envoy to the Samudragupta and secured permission to build a monastery at Bauddha Gaya for Sri Lanka pilgrims ಅಂತ ನಾವು ಕರಿತೀವಿ. ಇಲ್ಲಿ ಶ್ರೀಲಂಕಾದಲ್ಲಿ ಬರ್ತಕ್ಕಂಥ ಮೇಘವರ್ಮನ್ ಎನ್ನುವಂಥವನು ತನ್ನ ರಾಯಭಾರಿಗಳನ್ನು ಸಮುದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ. ಇಲ್ಲಿ ಬೌದ್ಧ ಗಯಾ ಎನ್ನುವಂಥ ಪ್ರದೇಶಕ್ಕೆ ಸಂದರ್ಶನ ಮಾಡುವಂತಹ ತನ್ನ ಶ್ರೀಲಂಕಾದ ಅನೇಕ ಪ್ರವಾಸಿಗರಿಗೆ ಒಂದು ತಂಗುದಾಣ ಬೇಕಾಗಿರುತ್ತೆ, ಒಂದು ಪ್ರವಾಸಿ ಮಂದಿರ ಬೇಕಾಗಿರುತ್ತೆ. ಹಾಗಾಗಿ ಆತನೊಂದಿಗೆ ಉತ್ತಮ ಸ್ನೇಹದ ಕಪ್ಪು ಕಾಣಿಕೆಯನ್ನು ಕೊಡುವುದರ ಮೂಲಕ ಅಲ್ಲಿ ಒಂದು ಪ್ರವಾಸಿ ತಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ನಿಯೋಗವನ್ನು ಕಳಿಸಿಕೊಟ್ಟ. ಅದಕ್ಕೆ ಸಮುದ್ರಗುಪ್ತ ಒಪ್ಪಿಗೆಯನ್ನು ಕೊಟ್ಟ. ಈ ಥರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಮತ್ತು ಚೀನಿ ವೃತ್ತಾಂತಗಳಲ್ಲಿ ಶ್ರೀಲಂಕಾದ ಮೇಘವರ್ಮನ್ ಎನ್ನುವಂಥವನು ಬೌದ್ಧರ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ, ಭಾರತದಲ್ಲಿ ಬುದ್ಧನ ಉಪದೇಶದ ಸ್ಥಳಗಳನ್ನು ನೋಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕಪ್ಪು ಕಾಣಿಕೆಯನ್ನು ಕೊಟ್ಟಿದ್ದ ಮತ್ತು ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದ. ಅದೇ ಥರ ಭಾರತದಿಂದ ಬರ್ತಕ್ಕಂಥ ಅನೇಕ ಪ್ರವಾಸಿಗರಿಗೆ ಶ್ರೀಲಂಕಾದಲ್ಲಿನೂ ಅನೇಕ ಪ್ರವಾಸಿ ಮಂದಿರಗಳನ್ನು ಮತ್ತು ತಾಣಗಳನ್ನು ನಿರ್ಮಾಣ ಮಾಡಿದ್ದ. ಇದೆಲ್ಲ ಸಮುದ್ರಗುಪ್ತನ ಒಂದು ಸ್ನೇಹಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಪರ್ಸ್ನಲ್ ಅಕಾಂಪ್ಲಿಷ್ಮೆಂಟ್ಸ್ ಅಂತ ನಾವು ಕರಿತೀವಿ. ಸಮುದ್ರಗುಪ್ತ ವಾಸ್ ನಾಟ್ ಓನ್ಲಿ ದ ಗ್ರೇಟ್ ಕನ್ಕ್ವೈರ್ ಬಟ್ ಆಲ್ಸೋ ಹ್ಯಾಡ್ ಮೆನಿ ಅದರ್ ಕ್ವಾಲಿಟೀಸ್ ಆಫ್ ಹೆಡ್ ಆ್ಯಂಡ್ ಹಾರ್ಟ್ ಅಂತ ಕರಿತೀವಿ. ಆತ ಬರೀ ದಿಗ್ವಿಜಯ ಮಾತ್ರ ಆಗಿರಲಿಲ್ಲ, ಅದರ ಜೊತೆಗೆ ಒಳ್ಳೆಯ ಉತ್ತಮ ಆಡಳಿತಗಾರನಾಗಿದ್ದ, ಉತ್ತಮ ಹೃದಯ ವೈಶಾಲ್ಯ ಉಳ್ಳಂಥ ವ್ಯಕ್ತಿಯಾಗಿದ್ದ ಮತ್ತು ಅವನು ಚತುರ ಬುದ್ಧಿವಂತಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಕವಿರಾಜ ಆ್ಯಂಡ್ ಕಂಪೋಸರ್ ಆಫ್ ಲಾರ್ಜ್ ನಂಬರ್ ಆಫ್ ದ ಪೋಯೆಟ್ರಿ ಅಂತ ಕರಿತೀವಿ. ಬಹುತೇಕ ಇವನು ಆಡಳಿತಗಾರನಾಗಿದ್ದರ ಜೊತೆಗೆ ಕವಿಗಾರನೂ ಆಗಿದ್ದ, ಅನೇಕ ಕಾವ್ಯಗಳನ್ನು ರಚನೆ ಮಾಡಿದ್ದ. ಹಾಗಾಗಿ ಇವನಿಗೆ ಕವಿರಾಜ ಎನ್ನುವಂಥ ಬಿರುದೂ ಇತ್ತು. ಈ ವಾಸ್ ಶೌನ್ ಆನ್ ಈಸ್ ಕಾಯಿನ್ಸ್ ಆ್ಯಸ್ ಪ್ಲೇಯಿಂಗ್ ಆ್ಯನ್ ಎ ಲೂಟ್ ವೀಣಾ ಅಂತ ಕರಿತೀವಿ. ಈತ ಸಂಗೀತದಲ್ಲಿ ತುಂಬ ಆಸಕ್ತಿಯನ್ನು ಉಳ್ಳಂಥವನಾಗಿದ್ದು ವೀಣೆಯನ್ನು ನುಡಿಸುವಂಥ ಒಂದು ಕಲೆಯನ್ನು ಕಲಿತ್ಕೊಂಡಿದ್ದ. ಹಾಗಾಗಿ ಆತನ ಬಂಗಾರದ 8 ಪ್ರಕಾರದ ನಾಣ್ಯಗಳಲ್ಲಿ ವೀಣಾ ಚಿತ್ರ ಎನ್ನುವಂಥದ್ದು ಕುತ್ಕೊಂಡು ನುಡಿಸುವಂಥ ಒಂದು ಚಿಹ್ನೆಯನ್ನು ಸಿಂಬಲನ್ನು ಹಾಕಲಾಗಿದೆ. ಹಾಗಾಗಿ ಆತ ವೀಣೆಯನ್ನು ನುಡಿಸುವಂಥ ಕಲೆಗಾರಿಕೆಯನ್ನು ಹೊಂದಿದ್ದ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದ ಎನ್ನುವಂಥದ್ದು ಗೊತ್ತಾಗುತ್ತೆ. ಹರಿಸೇನ ಅಸಂಗ ವೇರ್ ದ ಇಂಪಾರ್ಟೆಂಟ್ ಸ್ಕಾಲರ್ಸ್ ಪ್ಯಾಟ್ರನೈಸ್ಡ್ ಬೈ ಹಿಮ್ ಅಂತ ಕರಿತೀವಿ. ಇಲ್ಲಿ ಆತನ ಆಸ್ಥಾನದಲ್ಲಿ ನೆಕ್ಸ್ಟ್ ಇಲ್ಲಿ ಹರಿಸೇನ ಎನ್ನುವಂಥವನು ಮತ್ತು ಅನೇಕ ಇನ್ನಿತರ ವಿದ್ವಾಂಸರುಗಳಿಗೆ ಇವನು ಆಶ್ರಯವನ್ನು ಕೊಟ್ಟು ಪೋಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದ. ಅದರ ಜೊತೆಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಇನ್ನೂ ಒಂದು ಅಂಶ ಏನಂತಂದರೆ, ಇಟ್ ಹ್ಯಾಸ್ ಬೀನ್ ಸಜೆಸ್ಟೆಡ್ ದ್ಯಾಟ್ ಈ ವಾಸ್ ದ ಪ್ಯಾಟ್ರನ್ ಆಫ್ ದಿಸ್ ಗ್ರೇಟ್ ಬುದ್ಧಿಸ್ಟ್ ಸ್ಕಾಲರ್ ವಸುಬಂಧ ಥ್ರೂ ಸಮ್ ಸ್ಕಾಲರ್ ಡೌಟ್ ದಿಸ್ ಅಂತ ನಾವು ಕರಿತೀವಿ. ಈತನ ಆಸ್ಥಾನದಲ್ಲಿ ವಸುಬಂಧ ಎನ್ನುವಂಥ ಬೌದ್ಧ ಗ್ರಂಥವನ್ನು, ಬೌದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ತತ್ವಜ್ಞಾನಿ ಎನ್ನುವಂಥವನಿದ್ದ. ಅವನಿಗೆ ಅನೇಕ ಧಾರ್ಮಿಕ ವಿಚಾರಗಳಲ್ಲಿ ಬೌದ್ಧ ಗ್ರಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳಲ್ಲಿ ಏನಾದರೂ ತಾತ್ವಿಕ ಭಿನ್ನತೆ ಎನ್ನುವಂಥದ್ದು ಕಂಡು ಬಂದಾಗ ಅವರಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಇವನು ಮಾಡ್ತಾ ಇದ್ದ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಈತ ಎಲ್ಲ
ಒಂದು ದಿಗ್ವಿಜಯವನ್ನು ಸಾಧಿಸಿದ ಮೇಲೆ ಒಂದು ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಹಾಗಾಗಿ ಇವನು ಮಹಾಪರಾಕ್ರಮಿಯಾಗಿದ್ದ. ಈತನನ್ನು ಭಾರತದ ನೆಪೋಲಿಯನ್ ಅಂತಲೂ ಕರಿತಾ ಹೋಗ್ತಾರೆ. ಈತನ ವ್ಯಕ್ತಿತ್ವವನ್ನು ನೋಡಿದಾಗ ಇವನು ತನ್ನ ಸುದೀರ್ಘ ಜೀವನದ ಅವಧಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಒಂದು ಭಾಳ ಒಬ್ಬ ವೀರ ಎನ್ನುವಂಥವನು, ಒಬ್ಬ ಮಹಾನ್ ಸಾಮ್ರಾಟ ಎನ್ನುವಂತಹ ಹೆಸರನ್ನು ಇವನು ಪಡ್ಕೊಂಡಿದ್ದ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು.